ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ತುಂಬ ಸುಲಭವಾಗಿ ಅತ್ಯಂತ ಗರಿಗರಿಯಾಗಿ 1 ತಿಂಗಳು ಸ್ಟೋರ್ ಮಾಡಬಹುದಾದಂಥ ಕರ್ಜಿಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ಅಡುಗೆ ಕಲಿತಿದ್ದವರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲು ಕರ್ಜಿಕಾಯಿ ಹೂರಣನ ರೆಡಿ ಮಾಡ್ಕೊಳ್ಳೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಒಂದು 1/4 kg ಆಗುವಷ್ಟು ಶೇಂಗಾ ಅಂತಂದರೆ ಕಡಲೆ ಬೀಜನ ಹುರಿದು ಈ ಥರ ಬೇಳೆ ಥರ ಪುಡಿ ಮಾಡಿ ತಗೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ಗಸಗಸಿನ ತೊಗೊಂಡಿದ್ದೀನಿ. ಒಂದು ಕೊಬ್ಬರಿನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು, ಅದು ಕಪ್ಪು ಪಾಟ್ ಏನಿರುತ್ತೆ, ಸಿಪ್ಪೆ ಏನಿರುತ್ತೆ ಅದನ್ನು ತೆಗೆದು ಈ ಥರ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರಿಯೋ ಮಣೆಯಲ್ಲಿ. ಇದು ಒಂದು 150 ಗ್ರಾಮ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈ ಥರ ಸಕ್ಕರೆ ಏನು ಪುಡಿ ಮಾಡಿಲ್ಲ, ನಾರ್ಮಲ್ ಸಕ್ಕರೆನ ಆ್ಯಡ್ ಮಾಡ್ಕೊತಿರೋದು. 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ. ಒಂದು 5-6 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಇದನ್ನು ಅಂದರೆ ಹುರಿದು ಇಟ್ಕೊಂಡಿರೋಂತಹ ಎಳ್ಳನ್ನು ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಆಗೋಷ್ಟು ಕಡಲೆ ಅಂತಂದರೆ ಕಡಲೆ ಪಪ್ಪು, ಹುರಿಗಡಲೆ ಅಂತಾರಲ್ವ, ಅದನ್ನು ಈ ಥರ ಮಿಕ್ಸಿಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಹೂರಣದ ಸಾಮಗ್ರಿಗಳೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಅಗಲವಾಗಿರುವಂಥ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಮೊದಲೇ ರೆಡಿ ಮಾಡ್ಕೊಂಡಿರುವಂತಹ ಬೇಳೆ ಮಾಡ್ಕೊಂಡಿರುವಂಥ ಕಡಲೆ ಬೀಜ, ಎಳ್ಳು, ಏಲಕ್ಕಿ ಪುಡಿ, ಸಕ್ಕರೆ, ಕೊಬ್ಬರಿ ಮತ್ತು ಗಸಗಸೆ ಮತ್ತು ಹುರಿಗಡಲೆ ಪುಡಿ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾವು ಕರ್ಜಿಕಾಯಿಗೆ ಮಾಡುವಂತಹ ಹೂರಣ ರೆಡಿ ಆಗುತ್ತೆ. ನೋಡಿ, ನಾವು ಫೈನಲಿ ಮಾಡ್ಕೊಂಡಿರುವಂಥ ಹೂರಣ ಈ ಥರ ಕಾಣಿಸ್ತಾ ಇದೆ. ಕರ್ಜಿಕಾಯಿಗೆ ಹಿಟ್ಟು ಕಲಿಸ್ಕೊಳ್ಳೋಕ್ಕೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 kgಗಿನ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಚಪಾತಿಯಷ್ಟು ಸಾಫ್ಟಾಗಿರಬಾರ್ದು, ಸ್ವಲ್ಪ ಗಟ್ಟಿಗಿರಬೇಕು. ಆವಾಗ ಮಾತ್ರ ಕರ್ಜಿಕಾಯಿ ಸ್ವಲ್ಪ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಚಪಾತಿ ಥರ ಸಾಫ್ಟಾಗಿ ಕಲಿಸ್ಕೊಂಡ್ರೆ ರಬ್ಬರ್ ಥರ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ ಕರ್ಜಿಕಾಯಿ, ಅಷ್ಟು ಚೆನ್ನಾಗಾಗಲ್ಲ. ನೋಡಿ, ಈ ಥರ ನೀರು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿಗಿಂತ. ನೋಡಿ, ನಾನು ಫೈನಲಿ ಹಿಟ್ಟನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಗಟ್ಟಿಗೆ ಈ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರಬೇಕು, ಆವಾಗ ಚೆನ್ನಾಗಿ ಗರಿಯಾಗಿ ಬರುತ್ತೆ. ಇದಕ್ಕೆ ಉಪ್ಪು, ಸಕ್ಕರೆ, ಅರಿಶಿಣದ ಪುಡಿ ಏನೂ ಹಾಕೋದು ಬೇಡ. ಹಾಗೆ ವೈಟಿಗೆ ಚೆನ್ನಾಗಿ ಮಾಡ್ಕೋಬಹುದು. ಕರ್ಜಿಕಾಯಿನ ಲಟ್ಟಿಸ್ಕೊಳ್ಳೋಕ್ಕೋಸ್ಕರ ನೋಡಿ ಇಷ್ಟಪ್ಪದ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಈ ಥರ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ, ನಾವು ಕರ್ಜಿಕಾಯಿ ಮೋಲ್ಡ್ ಬರುತ್ತಲ್ವ, ಅದಕ್ಕೆ ಸರಿಯಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ಸ್ವಲ್ಪ ಜಾಸ್ತಿ ಇದ್ದರೆ ಸಾಕು. ನೋಡಿ, ಇಷ್ಟ ಆಗಿದೆ. ಇದನ್ನು ಎಲ್ಲದೂ ಒಂದು ಕಡೆ ಈ ಥರ ಹಾಕೋತಾ ಇದ್ದೀವಿ. ಈ ಥರ ಹಾಕೊಳ್ಳೋದ್ರಿಂದ ಕರ್ಜಿಕಾಯಿ ಎಲ್ಲ ಒಂದ್ಸಲ ಒತ್ಕೊಳ್ಳೋಕ್ಕೆ ಸರಿ ಆಗುತ್ತೆ ಅಂತ. ನೋಡಿ, ಇಲ್ಲಿ ಕರ್ಜಿಕಾಯಿಗೆ ಹೂರಣ ಫಿಲ್ ಮಾಡೋದನ್ನು ತೋರಿಸ್ತೀನಿ. ಲಟ್ಟಿಸ್ಕೊಂಡಿರುವಂಥ ಹಿಟ್ಟನ್ನು ಈ ಥರ ಕೈ ಮೇಲೆ ಹಿಡ್ಕೊಂಡು ಮೋಲ್ಡ್ಗೆ ಈ ಥರ ಹಾಕ್ಕೊಂಡ್ರೆ ಆಯಿತು. ಈ ಥರ ಹಾಕೋಬಿಟ್ಟು ಒಂದು 2 ಚಮಚ ಆಗುವಷ್ಟು ಹೂರಣನ ಹಾಕೋತಿದ್ದೀನಿ. ಹೂರಣ ಹಾಕೋಬಿಟ್ಟು ಈ ಥರ ಎಲ್ಲ ಮಧ್ಯಕ್ಕೆ ಎಳ್ಕೊಬೇಕು. ಈ ಥರ ಇದು ಸೈಡ್ ಮೋಲ್ಡಲ್ಲೇ ಇದ್ದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಕೋಬಿಟ್ಟು ಈ ಥರ ಮೋಲ್ಡ್ಗೆ ಅದು ತುದಿ ಏನಿರುತ್ತೆ ಅದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ. ಹೊರಗಡೆಗೆ ಆಯಿಲನ್ನು ಹಾಕೊಳ್ಳಿ. ಮೋಲ್ಡ್ ಹೊರಗಡೆಗೆ ಈ ಥರ ಒಂದು ಸೈಡ್ಗೆ ನೀರನ್ನು ಹಾಕೋಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಬಿಟ್ಟು ಅದು ಉಳಿದಿದ್ದೇನು ಎಕ್ಸ್ಟ್ರಾ ಉಳಿದಿತ್ತು ಅದನ್ನು ತೊಗೊಂಡ್ರಾಯ್ತು. ಈ ಥರ ಮಾಡೋದ್ರಿಂದ ನಾವು ಎಣ್ಣೆಗೆ ಹಾಕ್ತೀವಲ್ವ, ಆವಾಗ ಕರ್ಜಿಕಾಯಲ್ಲಿ ಒಳಗಡೆ ಇರುವಂಥ ಹೂರಣ ಆಯಿಲಲ್ಲಿ ಬಿಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಮೋಲ್ಡ್ಗೆ ಎಣ್ಣೆ ಹಾಕೊಳ್ಳೋದ್ರಿಂದ ಮೋಲ್ಡಲ್ಲಿಂದ ಈಸಿಯಾಗಿ ಬರುತ್ತೆ, ಕಿತ್ತೋಗಲ್ಲ ಕರ್ಜಿಕಾಯಿ. ನೋಡಿ, ಫೈನಲಿ ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಬಿಟ್ಟು ಎಲ್ಲದನ್ನು ಈ ಥರ ಇಟ್ಕೋತಾ ಇದ್ದೀವಿ ನಾವು. ಇವಾಗ ಆಯಿಲಲ್ಲಿ ಕರ್ಕೊಳ್ಳೋಣ. ಆಯಿಲ್ ಹದವಾಗಿ ಕಾಯ್ದಿರಬೇಕು, ತುಂಬ ಬಿಸಿಯಾಗಿ ಕಾಯಿಸ್ಕೋಬಾರ್ದು. ತುಂಬ ಕಾಯ್ದರೆ ಸಡನ್ನಾಗಿ ಕಪ್ಪಾಗಿಬಿಡುತ್ತೆ. ಈ ಥರ ಕಾಯಿಸ್ಕೊಂಡು ಒಂದೊಂದೇ ಕರ್ಜಿಕಾಯಿನ ಹಾಕೋತಾ ಇದ್ದೀನಿ. ನೋಡಿ, ಒಂದು ಕಡೆ ಈ ಥರ ಫ್ರೈ ಆದಮೇಲೆ ತಿರುವು ಹಾಕ್ಕೊಂಡು ಇನ್ನೊಂದು ಕಡೆ ಸೈಡ್ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಹಬ್ಬದ ದಿನವೇ ಮಾಡಬೇಕು ಅಂತ ಏನಿಲ್ಲ. ಒಂದು 2-3 ದಿನ ಫಸ್ಟ್ ಮಾಡಿಟ್ಕೊಂಡ್ರು ಕೂಡ ಗರಿಯಾಗಿ ಇರುತ್ತೆ. ನೀವು ಒಂದಷ್ಟು ಏರ್ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಕೂಡ ಗರಿಯಾಗಿರುತ್ತೆ. ಆರಾಮಾಗಿ ಮಾಡ್ಕೋಬೋದು. ಹಬ್ಬಗಳಿಗೆಲ್ಲ ಆರಾಮಾಗಿ ಮಾಡ್ಕೊಂಡು. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಆಗೋಕ್ಕೆ ಶುರುವಾಗಿದೆ. ಇವಾಗ ನೀಟಾಗಿ ತಿರುವು ಹಾಕ್ಕೊಂಡು ಇನ್ನೊಂದು ಕಡೆ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾವು ಈ ಥರ ನೀರು ಹಾಕಿ ಮೋಲ್ಡ್ಗೆ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪನೂ ಕೂಡ ಆಯಿಲಲ್ಲಿ ಬಿಟ್ಕೊಂಡಿಲ್ಲ. ನೋಡಿ, ಸ್ವಲ್ಪನೂ ಕೂಡ ಆಯಿಲಲ್ಲಿ ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ತಿಳಿಸಿ. ಇದು ಇವಾಗ ಸರಿಯಾಗಿ ಫ್ರೈ ಆಗಿದೆ. ಎಲ್ಲವನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.